ಅಡಿಕೆಯಲ್ಲಿ ಅಣಬೆ ರೋಗದ ನಿರ್ವಹಣೆ. ಇತ್ತೀಚಿನ ಒಂದೆರಡು ದಶಕಗಳಲ್ಲಿ ವಿಶೇಷವಾಗಿ ಒಣ ಪ್ರದೇಶಗಳ ಅಡಿಕೆ ತೋಟಗಳಲ್ಲಿ ಅಣಬೆ ರೋಗದ ಹಾವಳಿ ತೀವ್ರವಾಗಿ ಹೆಚ್ಚಾಗುತ್ತಿದೆ. ಈ ರೋಗವು ಗ್ಯಾನೋಡರ್ಮ ರಾಯ್ವರ್ದಿನಿ ಮತ್ತು ಗ್ಯಾನೋಡರ್ಮ ಅಪ್ಲನಾಟಮ್ ಎಂಬ ಶಿಲೀಂಧ್ರದಿಂದ ಬರುತ್ತದೆ. ಅಣಬೆ ರೋಗದ ಲಕ್ಷಣಗಳು. ಅಣಬೆ ರೋಗ ಪೀಡಿತ ಮರಗಳಲ್ಲಿ ಹೊರಸುತ್ತಿನ ಎಲೆಗಳು ಹಳದಿಯಾಗಿ ನಂತರ ಒಣಗಿ ಕಾಂಡಕ್ಕೆ ಜೋತು ಬೀಳುತ್ತವೆ. ಕ್ರಮೇಣ ಒಳಸುತ್ತಿನ ಎಲೆಗಳು ಸಹ ಹಳದಿಯಾಗಿ ನಂತರ ಒಣಗಿ ಕಾಂಡಕ್ಕೆ ಜೋತು ಬೀಳುತ್ತವೆ. ಕೊನೆಯ ಹಂತದಲ್ಲಿ ಎಲ್ಲ ಎಲೆಗಳು ಒಣಗಿ ಬಿದ್ದು ಗಿಡದ ತುದಿ ಬೋಳಾಗಿರುತ್ತದೆ. ಮರದ ಬುಡದಿಂದ ಸುಮಾರು 3 ಅಡಿ ಎತ್ತರದವರೆಗಿನ ಕಾಂಡದ ಬಿರುಕುಗಳ ಮೂಲಕ ಕಂದು ಬಣ್ಣದ ದ್ರವ ಹೊರಬರುತ್ತದೆ. ಇಂತಹ ಭಾಗದಲ್ಲಿ ಕತ್ತಿಯಿಂದ ಕಾಂಡದ ಮೇಲ್ಪದರವನ್ನು ತೆಗೆದು ನೋಡಿದರೆ ಕಾಂಡದ ಒಳಭಾಗ ಕಂದು ಬಣ್ಣವಾಗಿ ಕಂಡುಬರುತ್ತದೆ. ಇಂತಹ ರೋಗ ಪೀಡಿತ ಮರದ ಬೇರುಗಳನ್ನು ಪರೀಕ್ಷಿಸಿದಾಗ ಬೇರುಗಳು ಕಪ್ಪಾಗಿ ವಿವರಣಗೊಂಡು ಸತ್ತು ಹೋಗಿರುವುದನ್ನು ಕಾಣಬಹುದಾಗಿದೆ. ರೋಗದ ಸೋಂಕಿನಿಂದಾಗಿ ಬೇರುಗಳ ನೀರು ಮತ್ತು ಪೋಷಕಾಂಶಗಳ ಹೀರುವಿಕೆ ಗಣನೀಯವಾಗಿ ಕಡಿಮೆಯಾಗುತ್ತದೆ. ರೋಗದ ಕೊನೆಯ ಹಂತದಲ್ಲಿ, ಅಂದರೆ ಗಿಡ ಸಾಯುವ ಮುಂಚೆ ಅಥವಾ ಸತ್ತ ನಂತರ, ಕಾಂಡದ ಬುಡಭಾಗದಲ್ಲಿ ಶಿಲೀಂಧ್ರ ಬೀಜ ಕಣಗಳು ಅಣಬೆ ರೂಪದಲ್ಲಿ ಕಾಣಿಸಿಕೊಳ್ಳುತ್ತವೆ. ಈ ಸಮಯದಲ್ಲಿ ಎಷ್ಟೇ ಚಿಕಿತ್ಸೆ ನೀಡಿದರೂ ಮರವನ್ನು ಉಳಿಸಿಕೊಳ್ಳುವುದು ಕಷ್ಟ. ಪ್ರಾರಂಭದಲ್ಲಿಯೇ ರೋಗವನ್ನು ಗುರುತಿಸಿ ಸೂಕ್ತ ಚಿಕಿತ್ಸೆ ನೀಡಿದಲ್ಲಿ ಈ ಅಪಾಯಕಾರಿ ರೋಗದಿಂದ ಮರಗಳನ್ನು ಕಾಪಾಡಬಹುದಾಗಿದೆ. ಜೈವಿಕ ಶಿಲೀಂಧ್ರನಾಶಕಗಳಾದ ಟ್ರೈಕೋಡರ್ಮಾ ಹಾರ್ಸಿಯಾನಮ್, ಸುಡೋಮೋನಾಸ್ ಫ್ಲೋರಸೆನ್ಸ್ ಅನ್ನು 50 ಗ್ರಾಂನಂತೆ 1-2 kg ಕೊಟ್ಟಿಗೆ ಗೊಬ್ಬರದ ಜೊತೆ ಬೆರೆಸಿ ರೋಗಪೀಡಿತ ಮರಗಳ ಬುಡದ ಮಣ್ಣಿಗೆ ಸೇರಿಸಬೇಕು. ರೋಗದ ಪ್ರಾರಂಭಿಕ ಹಂತದಲ್ಲಿ 3 ಮಿಲಿ ಹೆಕ್ಸಾಕೊನಜೋಲ್ 5 EC ಆರ್ SC ಅಂತರ್ವ್ಯಾಪಿ ಶಿಲೀಂಧ್ರನಾಶಕವನ್ನು ಪ್ರತಿ 100 ಮಿಲಿ ನೀರಿನಲ್ಲಿ ಬೆರೆಸಿ ಬೇರಿನ ಮೂಲಕ ಉಣಿಸಬೇಕು. ಈ ಕ್ರಮವನ್ನು ವರ್ಷಕ್ಕೆ ಕನಿಷ್ಠ 2 ಬಾರಿ, ಅಂದರೆ ಮೇ ಮತ್ತು ಸೆಪ್ಟೆಂಬರ್ನಲ್ಲಿ ಅನುಸರಿಸಬೇಕು. ಈ ಉಪಚಾರವನ್ನು ಕನಿಷ್ಠ 2 ವರ್ಷ ಮಾಡಬೇಕು. ಪ್ರತಿ ಮರಕ್ಕೆ 100 ಗ್ರಾಂ ಕ್ಯಾಪ್ಟಾನ್ ಅಥವಾ ಮ್ಯಾನ್ಕೋಸೆಬ್ ಅಥವಾ 50 ಮಿಲಿ ಹೆಕ್ಸಾಕೊನಜೋಲ್ 5 EC ಆರ್ SC ಶಿಲೀಂಧ್ರನಾಶಕವನ್ನು 25 ಲೀಟರ್ ನೀರಿನಲ್ಲಿ ಬೆರೆಸಿ ಕಂದಕಕ್ಕೆ ಸುರಿಯಬೇಕು. ಪ್ರತಿ ವರ್ಷ ಒಂದು ಮರಕ್ಕೆ 2 kgಯಂತೆ ಬೇವಿನ ಹಿಂಡಿ ಮತ್ತು ಶಿಫಾರಸು ಮಾಡಿದ ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರಗಳನ್ನು ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಒದಗಿಸಬೇಕು.